ನಮ್ಮ ನೀರು ನಮ್ಮ ಹಕ್ಕು ಘೋಷಣೆಯಡಿ ಬಿಜೆಪಿ ನಾಯಕರು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಬಳಿ ಇಂದು ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯ ಬಿಎಸ್ ಯಡಿಯೂರಪ್ಪ, ವಿಧಾನಮಂಡಲದ ಉಭಯ ಸದನಗಳ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ, ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಸಂಸದರಾದ ಸುಮಲತಾ ಅಂಬರೀಶ್, ಪಕ್ಷದ ನಾಯಕರಾದ ಸಿಟಿ ರವಿ, ಎನ್ ಮಹೇಶ್, ಶ್ರೀವತ್ಸ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು. ಇದೇ ವೇಳೆ ಪ್ರತಿಭಟನಾ ನಿರತ ಬಿಜೆಪಿ ನಾಯಕರನ್ನು ಪೊಲೀಸರು ವಶಕ್ಕೆ ಪಡೆದರು. ಇದಕ್ಕೂ ಮುನ್ನ ಬಿಎಸ್ ಯಡಿಯೂರಪ್ಪ, ರಾಜ್ಯದಲ್ಲಿ ಮಳೆ ಬಾರದೆ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಿದೆ. ಹೀಗಿರುವಾಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಜನರ ಹಿತವನ್ನು ಕಡೆಗಣಿಸಿದ್ದಾರೆ. ಇದು ಸರಿಯಲ್ಲ ಎಂದರು. ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀರಾ. ನಮ್ಮ ಹೋರಾಟದ ಜೊತೆಗೆ ನಿಮ್ಮ ಸಹಕಾರ ಇದ್ರೆ ಯಾವ ಕಾರಣಕ್ಕೂ ಕುಡಿಯುವ ನೀರಿನ ಹಾಹಾಕಾರ ಇರುವಂತ ನಮ್ಮ ರಾಜ್ಯದ ಈ ದುಸ್ಥಿತಿನಲ್ಲಿ ಒಂದು ಹನಿ ನೀರು ಬಿಡಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನ ಸ್ಪಷ್ಟ ಮಾಡ್ತಾ ವಿಜಯೇಂದ್ರ, ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ರೈತರನ್ನು ನಿರ್ಲಕ್ಷ್ಯ ಮಾಡಿದೆ. ಈ ಬಾರಿ ಮಳೆ ಬರುವುದು ಕಡಿಮೆ ಎನ್ನುವ ಮಾಹಿತಿ ಇದ್ದರೂ ಏಪ್ರಿಲ್ ಮೇ ತಿಂಗಳಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಕೈಗೊಳ್ಳದೆ ಇರುವುದೇ ಇದೆ ಸಮಸ್ಯೆಗೆ ಕಾರಣವಾಗಿದೆ ಎಂದು ಹೇಳಿದರು. ರೈತರ ಬಗ್ಗೆ ಕಾಳಜಿ ಇದ್ರೆ ರೈತರ ಹಿತರಕ್ಷಣೆಯನ್ನ ಕಾಪಾಡಬೇಕು ಅನ್ನೋ ಇಚ್ಛಾಶಕ್ತಿ ಇದ್ರೆ ಆರ್ ಅಶೋಕ, ಮಳೆ ನಂಬಿಕೊಂಡು ಬೆಳೆ ಬೆಳೆಯಬೇಡಿ ಎಂದು ರಾಜ್ಯ ಸರ್ಕಾರ ರೈತರಿಗೆ ಸಲಹೆ ನೀಡಿದೆ. ಆದರೆ ಬರಗಾಲದಿಂದ ತತ್ತರಿಸುವ ರೈತರಿಗೆ ಯಾವುದೇ ಪರಿಹಾರ ನೀಡಿಲ್ಲ. ಈ ಸಂಬಂಧ ಕೇಂದ್ರಕ್ಕೂ ವರದಿ ಸಲ್ಲಿಸಿಲ್ಲ. ರೈತರು ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಸರ್ಕಾರ ರಾಜ್ಯದ ಹಿತ ಕಾಪಾಡಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು. ಬೀದಿಗಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಹತ್ತಿ ಉಳಿತಾ ಇದೆ. ಮುಂದೆ ನೀರಿಗೆ ಸಮಸ್ಯೆ ಆಗ್ತದೆ. ರೈತರಿಗೆ ಎಲ್ಲರಿಗೂ ಹೇಳಿದಾರ ಬೆಳೆ ಬೆಳಿಬೇಡಿ ಅಂತ. ಹಂಗಾರೆ ಏನ್ ಮಾಡ್ಬೇಕು? ಅವರು ಪರಿಹಾರ ಏನನ್ನ ಕೊಟ್ಟಿದ್ದೀರಾ? ರೈತರ ಪರಿಹಾರ ಕೊಟ್ಟಿದ್ದೀರಾ? ಒಂದ್ ನಯಾ ಪೈಸಾ ಪರಿಹಾರ ಕೊಟ್ಟಿಲ್ಲ. ಛಲವಾದಿ ನಾರಾಯಣಸ್ವಾಮಿ, 145 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಶಿಂಷಾದಲ್ಲಿ ನೀರಿಲ್ಲದೆ ವಿದ್ಯುತ್ ಉತ್ಪಾದನೆ ಮಾಡಲು ಸಾಧ್ಯವಾಗಿಲ್ಲ. ಹೀಗಿರುವಾಗ ಕಾವೇರಿ ನೀರು ನಿರ್ವಹಣಾ ಸಮಿತಿಗೆ ರಾಜ್ಯ ತನ್ನ ಸಮರ್ಥವಾದ ವಾದ ಮಂಡಿಸಲು ವಿಫಲವಾಗಿದೆ ಎಂದು ಹೇಳಿದರು. ಇಷ್ಟೊತ್ತಲ್ಲಿ ಶಿಂಷಾದಲ್ಲಿದ್ದೆ, ನೀರಿಲ್ಲದೆ ವಿದ್ಯುತ್ ಉತ್ಪಾದನಾ ಘಟಕ ಸ್ತಬ್ಧವಾಗಿದೆ, ನಿಲ್ಲಿಸಿಬಿಟ್ಟಿದ್ದಾರೆ 145 ವರ್ಷಗಳ ನಂತರ. ಯಾಕೆ? ನೀರಿನ ಕೊರತೆ. ಇದನ್ನ ಸಿಡಬ್ಲ್ಯೂಸಿಗೆ ನೀವು ಮನವರಿಕೆ ಮಾಡಿಕೊಟ್ಟಿದ್ದೀರಾ? ಸುಮಲತಾ ಅಂಬರೀಶ್, ರೈತರ ಹಿತ ಕಾಪಾಡಲು ರಾಜ್ಯ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ. ಹಾಲಿ ಜಲಾಶಯದಲ್ಲಿರುವ ನೀರು ಉಳಿಸಿಕೊಳ್ಳಲು ಸಾಧ್ಯವಾಗದ ಸರ್ಕಾರ ಹೊಸ ಜಲಾಶಯ ಕಟ್ಟಲು ಮುಂದಾಗಿದೆ. ಇದು ಹಾಸ್ಯಾಸ್ಪದ ಎಂದು ತಿಳಿಸಿದರು. ಇವತ್ತು ನೀವು ನಮ್ಮ ಇರೋಂತ ಒಂದು ಅಣೆಕಟ್ಟುಗಳಲ್ಲಿ, ಡ್ಯಾಮ್ಗಳಲ್ಲಿ ನೀರು ಉಳಿಸ್ಕೊಳ್ಳೋಕ್ ಆಗಿಲ್ಲ. ನೀವು ಯಾವ ಹೊಸ ಡ್ಯಾಮ್ನ ಕಟ್ಟಿ ಯಾವ ರೈತರ ಒಂದು ಹಿತರಕ್ಷಣೆಯನ್ನ ನೀವು ಕಾಪಾಡ್ತೀರಾ ಅನ್ನೋ ಒಂದು ಪ್ರಶ್ನೆ ನಾವು ಕೇಳಬೇಕಾಗಿದೆ ಇವತ್ತಿನ ದಿನ.